ಹಾಯ್ ಎಲ್ಲ ನನ್ನ ಫಾಲೋವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಸಾರಿ 1-2-3 ಡೇಸ್ ಇಂದ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಬ್ಯುಸಿ ಇದ್ದೆ, ಊರಿಗೆ ಹೋಗಿದ್ರಿಂದ. ನಿಮ್ಗೆ ಗೊತ್ತು, ವಿಲೇಜ್ಗೆ ಅಂತ ಹೋದರೆ, ಅದೇ ಫಾರ್ಮ್ಗೆ ಅಂತ ಹೋದರೆ ಅಲ್ಲಿ ಎಷ್ಟು ಕೆಲಸ ಇರುತ್ತೆ ಅಂತ ಗೊತ್ತು ನಿಮಗೆ. ಹಾಗಾಗಿ ಆ ಬ್ಯುಸಿಲಿ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಓಕೆ, ಈ ವಿಡಿಯೋ ನಿಜವಾಗ್ಲೂ ಕೂಡ ಒಂದು ಏನಪ್ಪ ಅಂತಂದರೆ, ಏನು ಬಿಗ್ ಬಾಸ್ ಕನ್ನಡ ಸೀಸನ್ 10ನಲ್ಲಿ ನಾವು ಇಷ್ಟಪಟ್ಟಂತಹ ನಮ್ರತಾ ಇರ್ಬೋದು, ಅಂದರೆ ನಮ್ರತಾ ಗೌಡ ಇರ್ಬೋದು, ಅದೇ ರೀತಿ ಬಿಗ್ ಬಾಸ್ ಕನ್ನಡ ಸೀಸನ್ 10ನ ವಿನ್ನರ್ ಆದಂತಹ ಕಾರ್ತಿಕ್ ಮಹೇಶ್ವರ್ ಬಗ್ಗೆ ಈ ವಿಡಿಯೋ. ಇವತ್ತು ನಮ್ರತಾ ಗೌಡ ಅವರ ಹುಟ್ಟುಹಬ್ಬ. ನಮ್ರತಾ ಗೌಡ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳೋಣ. ಅದೇ ರೀತಿ ನಮ್ರತಾ ಗೌಡ ಅವರಿಗೆ ಹೆಚ್ಚಿನ ಸಕ್ಸಸ್ ಸಿಗಲಿ, ಅವರ ಒಂದು ಪರ್ಸನಲ್ ಲೈಫು ಅದೇ ರೀತಿ ಪ್ರೊಫೆಷನಲ್ ಲೈಫು ಎರಡೂ ಕೂಡ ಆಯ್ತಾ ಸುಂದರವಾಗಿರಲಿ, ಎರಡೂ ಕೂಡ ಆಯ್ತಾ ಒಳ್ಳೆ ರೀತಿಯಲ್ಲಿ ಇರಲಿ ಅಂತೇಳಿ ಕೇಳ್ಕೊಳ್ಳೋಣ. ನಮ್ರತಾ ಗೌಡ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಮ್ರತಾ ಗೌಡ ಅವರ ಒಂದು ಹುಟ್ಟುಹಬ್ಬದ ದಿನ ಈ ವಿಡಿಯೋ ಮಾಡೋಕ್ಕೆ ಒಂದು ಆಯ್ತಾ ಮೇನ್ ರೀಸನ್ ಅಂದರೆ ಏನು ಗೊತ್ತಾ ಸ್ನೇಹಿತರೆ, ಬಿಗ್ ಬಾಸ್ ಮನೆ ಒಳಗಡೆ ಎಷ್ಟು ಫ್ರೆಂಡ್ಶಿಪ್ ಆಗಿದ್ರು ನಿಮ್ಮೆಲ್ಲರಿಗೂ ಗೊತ್ತು ಆಯ್ತಾ. ಕಾರ್ತಿಕ್ ಮಹೇಶ್ ಅದೇ ರೀತಿ ನಮ್ರತಾ ಗೌಡ ಅವರು ಎಷ್ಟು ಫ್ರೆಂಡ್ಶಿಪ್ ಆಗಿದ್ರು ನಿಮ್ಮೆಲ್ಲರಿಗೂ ಗೊತ್ತು. ತುಂಬಾನೇ ಬ್ಯಾಡು ಆಯ್ತಾ, ಅಂದರೆ ಅಷ್ಟು ನೆಗೆಟಿವ್ ಆದರು. ಲಾಸ್ಟ್ ಫಿನಾಲೆ ಟೈಮಲ್ಲಂತೂ ನಮ್ರತಾ ಗೌಡ ಮತ್ತು ಕಾರ್ತಿಕ್ ಮಹೇಶ್ ಇಬ್ಬರನ್ನು ಸೇರಿಸಿ ಎಷ್ಟು ನೆಗೆಟಿವ್ ಮಾಡ್ಬೇಕು ಅಷ್ಟು ನೆಗೆಟಿವ್ ಮಾಡ್ತಾ ಇದ್ರು. ಆದರೆ ನೋಡಿ ಸ್ನೇಹಿತರೆ, ಯಾವಾಗಲೂ ಅಷ್ಟೇನೆ, ನಮ್ಮ ಪ್ರೀತಿ ಮತ್ತು ನಮ್ಮ ಸ್ನೇಹ ಅದು ಜೆನ್ಯೂನ್ ಆಗಿದ್ರೆ ಯಾರು ಏನು ಬೇಕಾದರೂ ಹೇಳ್ಕೊಳ್ಳಿ, ಅದು ಯಾವತ್ತೂ ಕೂಡ ಬ್ರೇಕಪ್ ಆಗಲ್ಲ ಅನ್ನೋದಕ್ಕೆ ಆಯ್ತಾ ಕಾರ್ತಿಕ್ ಮಹೇಶ್ ಅದೇ ರೀತಿ ನಮ್ರತಾ ಗೌಡ ಒಂದು ಉದಾಹರಣೆ ಅಂತಾನೆ ಹೇಳ್ಬೋದು. ನೀವೆಲ್ಲರೂ ಬಿಗ್ ಬಾಸ್ 10 ನೋಡಿದ್ದೀರಾ, ನಾನು ಹೇಳಬೇಕು ಅನ್ನೋ ಅವಶ್ಯಕತೆ ನಿಮಗೇನೂ ಇಲ್ಲ, ನಿಮ್ಮೆಲ್ಲರಿಗೂ ಗೊತ್ತಿದೆ ಆಯ್ತಾ. ನಮ್ರತಾ ಗೌಡನ ಯಾವ ರೀತಿ ಟ್ರೋಲ್ ಮಾಡಿದ್ರು, ಅದೇ ರೀತಿ ನಮ್ಮ ಯಾರು ಕಾರ್ತಿಕ್ ಮಹೇಶ್ ಮತ್ತು ನಮ್ರತಾ ಗೌಡ ಅವರ ಒಂದು ರಿಲೇಷನ್ಶಿಪ್ನ ಯಾವ ರೀತಿಯಾಗಿ ಆಯ್ತಾ ಟ್ರೋಲ್ ಮಾಡಿದ್ರು, ನೆಗೆಟಿವ್ ಮಾಡಿದ್ರು, ಅದೆಲ್ಲವೂ ನಿಮಗೆ ಗೊತ್ತಿದೆ. ಆದರೆ ಬಿಗ್ ಬಾಸ್ ಕನ್ನಡ ಸೀಸನ್ 10 ಮುಗಿದು 2 ವರ್ಷಗಳ ಕಾಲ ಆದರೂ ಕೂಡ ಇವತ್ತೂ ಕೂಡ ಅವರಿಬ್ಬರ ಒಂದು ಪ್ರೀತಿ ಮತ್ತು ಫ್ರೆಂಡ್ಶಿಪ್ ಅದನ್ನು ಹೇಗೆ ಮೇಂಟೈನ್ ಮಾಡ್ತಾ ಇದ್ದಾರೆ, ಹೇಗೆ ಕ್ಯಾರಿ ಮಾಡ್ತಿದ್ದಾರೆ ಅನ್ನೋದನ್ನ ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಯಾರೆಲ್ಲ ಆಯ್ತಾ ನಮಗೆ ಪ್ರೊಫೆಷನಲ್ ಆಗಿ ಅಡ್ಡ ಬರುತ್ತೆ, ಬಿಗ್ ಬಾಸ್ ಅಲ್ಲಿ ನಾವೇನೋ ಜೊತೆಯಲ್ಲಿ ಇದ್ದು ಬಿಗ್ ಬಾಸ್ ಒಂದು ಜರ್ನಿ, ಒಂದು ಬಸ್ಸು ಅಂತೆಲ್ಲ ಏನೇನೆಲ್ಲ ಹೇಳ್ತಾರಲ್ಲ, ಅವ್ರಿಗೆ ನಾನೊಂದು ಹೇಳ್ತಿರೋದಷ್ಟೇ. ಯಾರು ಅಂತ ನಿಮಗೆ ಗೊತ್ತಿರುತ್ತೆ. ಓಕೆ, ನಾನು ಒಂದೇ ಹೇಳೋದು ಸ್ನೇಹಿತರೆ, ಯಾವಾಗಲೂ ಅಷ್ಟೇನೆ ಆಯ್ತಾ, ಇಲ್ಲಿ ಜೆನ್ಯೂನ್ ಫ್ರೆಂಡ್ಶಿಪ್ಪು ಜೆನ್ಯೂನ್ ಪ್ರೀತಿ ಇದ್ರೆ ಯಾವ ಪ್ರೊಫೆಷನ್ನು ಕೂಡ ಅಡ್ಡ ಬರಲ್ಲ. ಜೆನ್ಯೂನಿಟಿ ಅನ್ನೋದಿದ್ರೆ ಅದು ಪ್ರೀತಿ ಆಗಿರಲಿ ಸ್ನೇಹ ಆಗಿರಲಿ, ಅದು ಒಂದು ಜೆನ್ಯೂನಿಟಿ ಇರಬೇಕು. ಆ ಜೆನ್ಯೂನಿಟಿ ಇದ್ದಾಗ ಮಾತ್ರ ಅದು ಯಾವತ್ತೂ ಬ್ರೇಕ್ ಆಗಲ್ಲ, ಅದು ಯಾವತ್ತೂ ಬ್ರೇಕ್ ಆಗಲ್ಲ. ಇವತ್ತು ನಮ್ರತಾ ಗೌಡ ಅವರ ಬರ್ತ್ಡೇ ಇದೆ. ನಿಜವಾಗ್ಲೂ ನನಗೆ ಯಾವತ್ತೂ ಕೂಡ ನಾನು ನಮ್ರತಾ ಗೌಡ ಅವ್ರ ಬಗ್ಗೆ ವಿಡಿಯೋ ಮಾಡಿಲ್ಲ, ಯಾವತ್ತೂ ಮಾಡಿಲ್ಲ. ನಾನು ಬಿಗ್ ಬಾಸ್ ಕನ್ನಡ ಸೀಸನ್ 10ನಲ್ಲಿ ನನಗೆ ಕಾರ್ತಿಕ್ ಮಹೇಶ್ ಅವ್ರು ತುಂಬ ಇಷ್ಟ. ಅದೇ ರೀತಿ ಸಂಗೀತ ಕಾರ್ತಿಕ್ ಮಹೇಶ್ ಅವರ ಒಂದು ಕಾಂಬಿನೇಷನ್ ಇತ್ತು, ತುಂಬಾ ಇಷ್ಟ ಇತ್ತು. ಆದರೆ ಅದಾದ ನಂತರ ನಮ್ರತಾ ಗೌಡ ಮತ್ತು ಕಾರ್ತಿಕ್ ಮಹೇಶ್ ಏನು ಬಿಗ್ ಬಾಸ್ ಕನ್ನಡ ಸೀಸನ್ 10ನಲ್ಲಿ ಒಂದು ಬ್ಯಾಡ್ ನೇಮಿಂದನೇ ಹೊರಗಡೆ ಬಂದರು. ಅಂದ್ರೆ ಅವರಿಬ್ರು ಅಂದರೆ ನಮ್ರತಾ ಗೌಡ ಮತ್ತು ಕಾರ್ತಿಕ್ ಮಹೇಶ್ ಅವರ ಒಂದು ಬಾಂಡಿಂಗ್ನ ಯಾರೂ ಇಷ್ಟಪಡಲಿಲ್ಲ, ಅದನ್ನ ತಪ್ಪಾಗಿ ನೋಡಿದ್ರು, ತಪ್ಪಾಗಿನೇ ಟ್ರೋಲ್ ಮಾಡಿದ್ರು. ಆದರೆ ಬಿಗ್ ಬಾಸ್ ಮನೆಯಿಂದ ಬಂದಾದ್ಮೇಲೆ ನಮ್ರತಾ ಗೌಡ ಆಗಿರ್ಬೋದು, ಕಾರ್ತಿಕ್ ಮಹೇಶ್ ಆಗಿರ್ಬೋದು, ಯಾವತ್ತೂ ಕೂಡ ಅವರಿಬ್ರು ದೂರ ಆಗಲಿಲ್ಲ. ಒಟ್ಟಿಗೆ ಓಡಾಡೋರು, ಒಟ್ಟಿಗೆ ರೆಸ್ಟೋರೆಂಟು, ಮೂವೀಸು ಎಲ್ಲ ಕಡೆ ಒಟ್ಟಿಗೆ ಓಡಾಡೋರು. ಅದಲ್ಲದೇನೆ ಸಾಯಿ ಗೋಲ್ಡ್ ಪ್ಯಾಲೇಸ್ ಅವರ ಒಂದು ಆ್ಯಡ್ನ ಇಬ್ಬರು ಕೂಡ ಒಟ್ಟಿಗೆ ಆಯ್ತಾ ಒಂದು ಮದುವೆ ಅಂದರೆ ವಧುವರರ ಒಂದು ಗೆಟಪ್ನಲ್ಲಿ ಒಂದು ಸಾಯಿ ಗೋಲ್ಡ್ ಪ್ಯಾಲೇಸ್ ಅವರ ಒಂದು ಆ್ಯಡ್ನು ಕೂಡ ಮಾಡಿದ್ರು. ಎಲ್ಲ ಕಡೆ ಸುತ್ತಾಡಿದ್ರು, ಯಾರಿಗೂ ಹೆದರ್ಲಿಲ್ಲ, ಯಾರಿಗೂ ಕೇರ್ ಕೂಡ ಮಾಡಲಿಲ್ಲ. ಕಾರ್ತಿಕ್ ಮಹೇಶ್ ಒಂದೇ ಮಾತು ಹೇಳ್ತಾರೆ, ನನಗೆ ನಮ್ರತಾ ಗೌಡ ಅವ್ರನ್ನ ಕಳ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ ಆಯ್ತಾ. ಜೆನ್ಯೂನ್ ಸೋಲು ನಮ್ರತಾ ಗೌಡ ಆಯ್ತಾ. ನಾನು ನಮ್ರತಾ ಗೌಡ ಒಟ್ಟಿಗೆ ಇರ್ತೀನಿ, ಯಾರು ಏನು ಬೇಕಾದರೂ ಅನ್ಲಿ ಅಂತೇಳಿ 2 ವರ್ಷ ಆಯ್ತು ಬಿಗ್ ಬಾಸ್ ಮುಗು. ಇವತ್ತಿಗೂ ಕೂಡ ನಮ್ರತಾ ಗೌಡ ಮತ್ತು ಕಾರ್ತಿಕ್ ಮಹೇಶ್ ಒಟ್ಟಿಗೆ ಇದ್ದಾರೆ. ಅದನ್ನ ನೋಡಿದಾಗ ನಿಜವಾಗ್ಲೂ ಹ್ಯಾಪಿಯಾಗಿ ಫೀಲ್ ಆಗ್ತೀನಿ ನಾನು, ಹ್ಯಾಪಿಯಾಗಿ. ಯಾಕೆಂದ್ರೆ ಬಿಗ್ ಬಾಸ್ ಜೋಡಿಗಳು ಅಂತೇಳಿ ಹೆಸರು ತಗೊಳ್ಳೋದು ಮುಖ್ಯ ಅಲ್ಲ. ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೂ ಕೂಡ ಆ ಒಂದು ಬಾಂಡಿಂಗ್ನ ಉಳಿಸ್ಕೊಂಡು ಹೋಗೋದಿದೆಯಲ್ಲ, ಅದು ತುಂಬಾನೇ ಮುಖ್ಯ.
ಮನೆಯಿಂದ ಹೊರಗಡೆ ಬಂದ ತಕ್ಷಣನೇ ನನಗೆ ಕೆರಿಯರಿಗೆ ಅಡ್ಡ ಬರುತ್ತೆ ಅಂತೇಳಿ ಸ್ವಲ್ಪ ದೂರ ಆಗೋರು ತುಂಬಾ ಜನ ಇದ್ದಾರೆ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಆದ್ರೆ ಇವತ್ತು ನಮ್ರತಾ ಗೌಡ ಅವರ ಬರ್ತ್ಡೇ ನೋಡಿ. ಇವತ್ತು ನಮ್ರತಾ ಗೌಡ ಅವರ ಬರ್ತ್ಡೇ. ನೀವು ನಂಬ್ತಿರೇ ಅಲ್ವೋ, ಮೊನ್ನೆ ಕೂಡ ದುಬೈಯಲ್ಲಿ ಒಂದು ಟೂರ್ನಿಮೆಂಟ್ ನಡೆಯುತ್ತೆ. ನಮ್ಮ ನಮ್ರತಾ ಗೌಡ ಅವ್ರ ಜೊತೆ ನಮ್ಮ ಕಾರ್ತಿಕ್ ಮಹೇಶ್ ಅವರು ಕೂಡ ಒಟ್ಟಿಗೆ ಏರ್ಪೋರ್ಟ್ ಅಲ್ಲಿ ಒಟ್ಟಿಗೆ ಕಾಣಿಸ್ಕೊಳ್ತಾರೆ, ಅಲ್ಲಿ ಜೊತೆಗೆ ಒಟ್ಟಿಗೆ ಕಾಣಿಸ್ಕೊಳ್ತಾರೆ. ನಮ್ಮ ಯಾರು ಅರವಿಂದ್ ಅವರು, ಅದೇ ರೀತಿ ದಿವ್ಯಾ ಹುಡುಗ ಅವರೊಂದು ಜೋಡಿ, ಅದೇ ರೀತಿ ನಮ್ಮ ಕಾರ್ತಿಕ್ ಮಹೇಶ್ ಮತ್ತು ನಮ್ರತಾ ಗೌಡ ಒಂದು ಜೋಡಿ. ನಮ್ಮ ಒಂದು ಏನಿ ಟೂರ್ನಿಮೆಂಟ್ ಇತ್ತು ದುಬೈಯಲ್ಲಿ, ಸೂಪರ್ ಡೂಪರ್ ಎಂಜಾಯ್ ಮಾಡ್ಕೊಂಡು ಜೋಡಿಯಾಗಿ ಅಡ್ಡಾಡ್ಕೊಂಡು ಬಂದ್ರು ಆಯ್ತಾ. ಇವತ್ತು ನಮ್ರತಾ ಅವ್ರ ಬರ್ತ್ಡೇ ಇದೆ. ನಮ್ಮ ಕಾರ್ತಿಕ್ ಮಹೇಶ್ ಅವರು ಆಯ್ತಾ ಫೋಟೋಗಳು ಅಂದ್ರೆ ಜೋಡಿಯಾಗಿದ್ದ ಫೋಟೋಗಳನ್ನ ಹಾಕಿ ಒಂದು ಕ್ಯಾಪ್ಷನ್ ಹಾಕಿದ್ದಾರೆ. ನಿಜವಾಗ್ಲೂ ಕೂಡ ಅಪ್ರಿಷಿಯೇಟ್ ಮಾಡಬೇಕು, ಎಷ್ಟು ಒಳ್ಳೆ ಕ್ಯಾಪ್ಷನ್ ಹಾಕಿದ್ದಾರೆ ಗೊತ್ತಾ. ಅಂದ್ರೆ ನಮ್ಮಿಬ್ಬರನ್ನ ಯಾರು ಬೇರೆ ಮಾಡೋಕ್ಕಾಗಲ್ಲ ಅಂತ ನನಗೆ ಆಕ್ಚುಲಾಗಿ ಕಾರ್ತಿಕ್ ಮಹೇಶ್ ಮತ್ತು ನಮ್ರತಾ ಗೌಡ ಮಧ್ಯೆ ಲವ್ ಇರ್ಬೋದಾ ಅನ್ಸುತ್ತೆ. ಯಾಕೆಂದ್ರೆ ಅಷ್ಟು ಪ್ರೀತಿಯಿಂದ ಅಷ್ಟು ಫೋಟೋಗಳನ್ನ ನಮ್ಮ ಕಾರ್ತಿಕ್ ಮಹೇಶ್ ಅವರು ಶೇರ್ ಮಾಡ್ಕೊಂಡಿದ್ದಾರೆ. ನಮ್ರತಾ ಗೌಡ ಅವರಿಗೆ ಬರ್ತ್ಡೇ ವಿಶಸ್ನ ತಿಳಿಸಿದ್ದಾರೆ. ಇದು ಸ್ನೇಹಿತರೆ, ಇದು ನಿಜವಾದ ಒಂದು ಫ್ರೆಂಡ್ಶಿಪ್, ನಿಜವಾದ ಲವ್, ನಿಜವಾದ ಬಾಂಡಿಂಗ್. ಬಿಗ್ ಬಾಸ್ ಮನೆಯಲ್ಲಿ ಕೈ ಹಿಡ್ಕೊಂಡಿದ್ದು, ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ತಕ್ಷಣನೇ ಕೈ ತೊಳ್ಕೊಂಡು ಹೋಗೋದಿದೆಯಲ್ಲ, ಅಂದ್ರೆ ಇದು ನನ್ನ ಪ್ರೊಫೆಷನ್ನಿಗೆ ಅಡ್ಡ ಬರುತ್ತೆ, ನೀನು ಅಲ್ಲಿರು ನಾನು ಇಲ್ಲಿರ್ತೀನಿ ಅನ್ನೋದಿದೆಯಲ್ಲ, ಇದು ನಿಮಗೆ ಹೇಗೆ ಅನ್ಸುತ್ತೆ ನೀವು ಕಮೆಂಟ್ ಮಾಡಿ. ಆದ್ರೆ ನಿಜವಾಗ್ಲೂ ಕೂಡ ಫ್ಯಾನ್ಸಿನ ಅಥವಾ ಒಂದು ಎಮೋಷನ್ ಜೊತೆ ಆಟ ಆಡಬಾರ್ದು ಯಾರೂ ಕೂಡ. ನನಗೆ ನಮ್ರತಾ ಗೌಡ ಮತ್ತು ಕಾರ್ತಿಕ್ ಮಹೇಶ್ ಅವ್ರನ್ನ ನೋಡಿ ಖುಷಿ ಆಯ್ತು. ಇವತ್ತು ನಮ್ರತಾ ಗೌಡ ಅವ್ರ ಬರ್ತ್ಡೇ ಇದೆ, ಎಷ್ಟು ಚೆನ್ನಾಗಿ ಹ್ಯಾಪಿಯಾಗಿ ಶೇರ್ ಮಾಡಿದ್ದಾರೆ ಗೊತ್ತಾ. ಜೊತೆಲಿರುವ ಫೋಟೋಸ್ನ ಶೇರ್ ಮಾಡಿ ಒಂದು ಒಳ್ಳೆ ಕ್ಯಾಪ್ಷನ್ ಕೊಟ್ಟಿದ್ದಾರೆ. ಪ್ರೀತಿಯಿಂದ ನಮ್ರತಾ ಗೌಡರಿಗೆ ಒಂದು ಬರ್ತ್ಡೇ ವಿಶ್ ತಿಳಿಸಿದ್ದಾರೆ ಕಾರ್ತಿಕ್ ಮಹೇಶ್ ಅವರು. ಕಾರ್ತಿಕ್ ಮಹೇಶ್ ಅವರು ಯಾಕೆ ಇವತ್ತು ಒಂದು ಒಳ್ಳೆ ಸ್ಥಾನದಲ್ಲಿದ್ದಾರೆ ಅಂದ್ರೆ ಆ ಜೆನ್ಯೂನಿಟಿಗೆ ಅವರು ಒಳ್ಳೆ ಸ್ಥಾನದಲ್ಲಿದ್ದಾರೆ. ಯಾವಾಗಲೂ ಅಷ್ಟೇ ಸ್ನೇಹಿತರೆ, ಯಾರು ಬೇಕಾದ್ರೂ ಆಗಿರ್ಬೋದು, ಪ್ರೀತಿಯಲ್ಲಿ ಸ್ನೇಹದಲ್ಲಿ ಜೆನ್ಯೂನಿಟಿ ಇದ್ದಾಗ ಮಾತ್ರ ಅದಕ್ಕೊಂದು ತೂಕ ಜಾಸ್ತಿ. ಈಗ ನೀವು ನೋಡ್ತಾ ಇದ್ದೀರಾ ಆಯ್ತಾ, ಮೋಕ್ಷಿತಾ ಮತ್ತೆ ಶಿಶಿರ್ ಮತ್ತು ಐಶ್ವರ್ಯ, ಆ ಮೂರೂ ಜನ ಅವ್ರು ಎಷ್ಟು ಚೆನ್ನಾಗಿ ಒಟ್ಟಿಗೆ ಅಡ್ಡಾಡ್ತಾ ಇದ್ದಾರೆ, ಒಟ್ಟಿಗೆ ಎಲ್ಲ ಕಡೆ ಹೋಗ್ತಾರೆ ಆಯ್ತಾ, ರೆಸ್ಟೋರೆಂಟಿಗೆ ಹೋಗ್ತಾರೆ, ಕಾಫಿ ಶಾಪಿಗೆ ಹೋಗ್ತಾರೆ, ಒಬ್ರ ಮನೆಗೆ ಒಬ್ರು ಹೋಗ್ತಾರೆ, ತುಂಬಾ ಹ್ಯಾಪಿಯಾಗಿ ಆ ಒಂದು ಬಾಂಡಿಂಗ್ ಇದೆಯಲ್ಲ, ಬಿಗ್ ಬಾಸ್ ಅನ್ನೋ ಒಂದು ಬಾಂಡಿಂಗ್ ನ ಅವರು ತಗೊಂಡೋಗ್ತಾ ಇದ್ದಾರೆ ಮುಂದೆ. ಅದು ನನಗೆ ತುಂಬಾ ಖುಷಿ ಆಯ್ತಾ. ನಿಜವಾಗ್ಲೂ ನಾವು ಒಂದು ತಿಳ್ಕೋಬೇಕು ಆಯ್ತಾ, ಯಾವಾಗ್ಲೂ ಅಷ್ಟೇನೆ, ಬಿಗ್ ಬಾಸ್ ಮನೆಯಲ್ಲಿ ಜೋಡಿಯಾಗಿದ್ದು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ತಕ್ಷಣನೇ ಆಯ್ತಾ ಯಾವ್ದಾವ ಕಾರಣಗಳಿಂದ ದೂರ ಇಡೋದಿದೆಯಲ್ಲ, ಅದು ನಿಜವಾಗ್ಲೂ ಕೂಡ ಒಂದು ಕ್ವಶನ್ ಮಾರ್ಕ್ ಆಗುತ್ತೆ. ಗೊತ್ತಿಲ್ಲ ಯಾರ್ಯಾರ ಬಂಡವಾಳ ಏನೇನು ಅನ್ನೋದು ವೆರಿ ಸೂನು ಬರುತ್ತೆ ಬಯಲಿಗೆ, ನೋಡೋಣ. ಆದ್ರೆ ನಮ್ರತಾ ಗೌಡ ಮತ್ತು ಕಾರ್ತಿಕ್ ಮಹೇಶ್ ಅವರ ಆ ಲವ್ ಫ್ರೆಂಡ್ಶಿಪ್ ಆಯ್ತಾ, ಅದು ಫಾರೆವರ್ ಅನ್ನೋದು ಗೊತ್ತಾಗ್ತದೆ. ಯಾಕಂದ್ರೆ 2 ವರ್ಷಗಳ ಕಾಲ ಕಳೆದ್ರು ಕೂಡ ಇವತ್ತಿಗೂ ಅದೇ ಪ್ರೀತಿ, ಅದೇ ಬಾಂಧವ್ಯ ಇದೆ ನಮ್ರತಾ ಗೌಡ ಮತ್ತು ಕಾರ್ತಿಕ್ ಮಹೇಶ್ ಅವ್ರ ಮಧ್ಯ. ಅಂದ್ರೆ ಇದಕ್ಕಿಂತ ಇನ್ನೇನ್ ಬೇಕು. ನಿಜವಾಗ್ಲೂ ಹೇಳ್ತಾ ಇದೀನಿ, ಬಿಗ್ ಬಾಸ್ ಕನ್ನಡ ಸೀಸನ್ 10 ನ ಒಂದು ಮುದ್ದಾದ ಜೋಡಿ ಯಾರಪ್ಪ ಅಂದ್ರೆ ನಮ್ರತಾ ಗೌಡ ಮತ್ತು ನಮ್ಮ ಕಾರ್ತಿಕ್ ಮಹೇಶ್ ಅಂತಾನೆ ಹೇಳ್ಬೋದು. ನೋಡಿ, ಯಾವಾಗಲೂ ಅಷ್ಟೇ ಸ್ನೇಹಿತರೆ, ನಾವು ತಿಳ್ಕೊಳ್ಳೋದೇ ಒಂದು ತಿಳ್ಕೊಳ್ತೀವಿ, ಆದ್ರೆ ಸ್ವಲ್ಪ ಯೋಚನೆ ಮಾಡಿ ನೋಡಿದಾಗ ಇಲ್ಲಿ ಎಲ್ಲವೂ ಕೂಡ ಗೊತ್ತಾಗುತ್ತೆ. ನಿಜವಾಗ್ಲೂ ಏನು ಕಾರ್ತಿಕ್ ಮಹೇಶ್ ಮತ್ತು ನಮ್ರತಾ ಗೌಡ ಇಬ್ಬರ ಒಂದು ಬಾಂಧವ್ಯ, ಪ್ರೀತಿ, ಇದೆರಡನ್ನು ನೋಡಿ ನಾನೇ ಮನಸೋತೆ ಅಂತಾನೆ ಹೇಳ್ಬೋದು. ಆ ಒಂದು ಕ್ಯಾಪ್ಷನ್ನು, ಆ ಫೋಟೋಗಳು, ಅಂದ್ರೆ ನಮ್ಮ ಯಾರು ಕಾರ್ತಿಕ್ ಮಹೇಶ್ ಅವರು ಹಾಕಿರುವ, ಅಂದ್ರೆ ಕಾರ್ತಿಕ್ ಮಹೇಶ್ ಅವರು ಪೋಸ್ಟ್ ಮಾಡಿರುವಂತ ಆ ಫೋಟೋಗಳೇ ಹೇಳುತ್ತೆ ನಮ್ರತಾ ಗೌಡ ಮತ್ತು ಕಾರ್ತಿಕ್ ಮಹೇಶ್ ಅವರ ಬಾಂಧವ್ಯ ಏನು, ಸಂಬಂಧ ಏನು ಅನ್ನೋದು. ನಿಜವಾಗ್ಲೂ ತುಂಬಾ ತುಂಬಾ ಹ್ಯಾಪಿ ಆದೆ ನಮ್ರತಾ ಗೌಡ ಅವರಿಗೆ ಆಯ್ತಾ. ಹುಟ್ಟುಹಬ್ಬದ ಶುಭಾಶಯಗಳು, 100 ಕಾಲ ಹೀಗೆ ಬಾಳಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.